ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋ ಮಾಡುವಂಥ ವಿಷಯ ಆಡಿಯೋ ಬುಕ್ಸ್ ಅಂದರೆ ಧ್ವನಿ ಮೂಲಕ ನಾವು ಪುಸ್ತಕವನ್ನು ಸಂಗ್ರಹಿತ ಅಥವಾ ರೆಕಾರ್ಡೆಡ್ ಧ್ವನಿ ಮುಖಾಂತರ ಪುಸ್ತಕ ಓದುವಂಥ ಹವ್ಯಾಸವನ್ನು ರೂಢಿಸ್ಕೋಬೋದು. ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಇದು ಒಂದು ರೀತಿ ಉತ್ತಮವಾದಂಥ ವಿಧಾನ ಅಂತ ಹೇಳ್ಬೋದು. ಪುಸ್ತಕ ಓದಲು ಹವ್ಯಾಸ ಇದ್ದು ಸಮಯ ಸಿಗದೇ ಇರುವಂಥ ವ್ಯಕ್ತಿಗಳಿಗೆ ಇದು ಬಹಳ ಸಹಾಯ ಆಗುತ್ತೆ. ಆಡಿಯೋ ಬುಕ್ಸು ನಾವು ಪ್ರಯಾಣ ಮಾಡುವಾಗ ಪುಸ್ತಕ ಓದಿದರೆ ಕಣ್ಣಿಗೆ ತೊಂದರೆ ಆಗುತ್ತೆ. ಆ ಸಮಯದಲ್ಲಿ ನಾವು ಇಯರ್ಫೋನ್ ಹಾಕ್ಕೊಂಡು ಈ ಆಡಿಯೋ ಬುಕ್ಸ್ ಅಥವಾ ಧ್ವನಿ ಮುದ್ರಿತ ಪುಸ್ತಕಗಳನ್ನು ಓದಲಿಕ್ಕೆ ಭಾಳ ಸಹಾಯ ಆಗುತ್ತೆ. ಅಂಥವರಿಗೆ ಈ ಒಂದು ವಿಡಿಯೋ ಸರಿ. ಹಾಗಾದರೆ ನಾವು ಧ್ವನಿ ಮುದ್ರಿತ ಪುಸ್ತಕಗಳನ್ನು ಅಥವಾ ಆಡಿಯೋ ಬುಕ್ಸ್ಗಳನ್ನು ಯಾವ ರೀತಿ ಓದಬೇಕು ಅನ್ನುವಂಥದ್ದನ್ನು ನೋಡೋಣ. ನಾನು ಮೊಬೈಲ್ ಮೂಲಕ ಒಂದು ಆ್ಯಪನ್ನು ಪರಿಚಯ ಮಾಡ್ತಿದ್ದೀನಿ, ಆಡಿಯೋ ಬುಕ್ಸ್ ಆ್ಯಪು. ಆ ಆ್ಯಪನ್ನು ನಾವು ತೊಗೊಳ್ಬೇಕಂದ್ರೆ ಮೊದಲು ನಾವು ನಮ್ಮ ಫೋನ್ನಲ್ಲಿರುವಂಥ ಪ್ಲೇಸ್ಟೋರ್ಗೆ ಹೋಗೋಣ. ಪ್ಲೇಸ್ಟೋರ್ಗೆ ಹೋದ ನಂತರ ಅಲ್ಲಿ ಮೈ ಲ್ಯಾಂಗ್ ಅಥವಾ ಲಾಂಗ್ವೇಜ್ ಅಂತ ಅದರ ಶಾರ್ಟ್ ಫಾರ್ಮು ಮೈ ಲ್ಯಾಂಗ್ ಅಂತ ಸರ್ಚ್ ಮಾಡಬೇಕು. ಮೈ ಲ್ಯಾಂಗ್ ಅಂತ ಸರ್ಚ್ ಮಾಡಿದಾಗ ನಮಗೆ ಇಲ್ಲಿ ಬರ್ತಾ ಇದೆ ಮೈ ಲ್ಯಾಂಗ್ ಆಡಿಯೋ ಅಂತಲೂ ಸರ್ಚ್ ಮಾಡ್ಬೋದು. ಮೈ ಲ್ಯಾಂಗ್ ಆಡಿಯೋ ಅಂತಿದೆ. ಮೈ ಲ್ಯಾಂಗ್ ಆಡಿಯೋ ಅಂತ ಈಗಾಗಲೇ ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆ ನನ್ನ ಇದರಲ್ಲಿ. ಇಲ್ಲಿ ನೋಡ್ಬೋದು ತಾವು ಮೈ ಲ್ಯಾಂಗ್ ಆಡಿಯೋ ಅಂತ. ಇಲ್ಲಿ ಹಸಿರು ಬಣ್ಣದ ಮಾರ್ಕ್ ಇರುತ್ತೆ, ಜೊತೆಗೆ ಒಂದು ಮೈಕ್ ಇರುತ್ತೆ, ಅದನ್ನು ಗಮನಿಸಬೇಕು. ಇದನ್ನು ತಗೊಂಡ್ರೆ ನಮಗೆ ಅನೇಕ ಉಚಿತವಾದಂತಹ ಆಡಿಯೋ ಬುಕ್ಸ್ಗಳು ಸಿಗ್ತವೆ. ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಗ ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಓಪನ್ ಅಂತ ತೋರಿಸ್ತಾ ಇದೆ. ತಾವು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ನಾನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಓಪನ್ ಅಂತ ಕೊಡ್ತೀನಿ. ಓಪನ್ ಮಾಡಿದ ಮೇಲೆ ನಾವು ಲಾಗಿನ್ ಮಾಡಬೇಕಾಗುತ್ತೆ. ಈಗಾಗಲೇ ನಾನು ಲಾಗಿನ್ ಮಾಡಿದ್ರಿಂದ ನನ್ನ ಒಂದು ಅಕೌಂಟಲ್ಲಿ ಈಗಾಗಲೇ ಲಾಗಿನ್ ಆಗಿಲ್ಲ ಅಂದರೆ ತಾವು ಇಮೇಲ್ ಐ ಡಿ ಮತ್ತು ಇಮೇಲ್ ಐ ಡಿ ಕೊಡೋದ್ರ ಮುಖಾಂತರ ಇಮೇಲ್ ಐ ಡಿ ಅಥವಾ ಫೇಸ್ಬುಕ್ ಮುಖಾಂತರನೂ ಲಾಗಿನ್ ಆಗ್ಬೋದು. ಲಾಗಿನ್ ಆಗೋದ್ರ ಬಗ್ಗೆ ತಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ಈ ಒಂದು ಆ್ಯಪನ್ನು ಪರಿಚಯ ಮಾಡಲಿಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ನಮಗೆ ಸಾಕಷ್ಟು ಬೇರೆ ಬೇರೆ ರೀತಿಯಂತಹ ಆಯ್ಕೆಗಳು ಸಿಗ್ತವೆ. ಆ ಆಯ್ಕೆಗಳನ್ನು ನಾವು ಬಳಸ್ಕೊಂಡು ಪುಸ್ತಕಗಳನ್ನು ಓದ್ಬೋದು ಅನ್ನುವಂಥದ್ದು. ಇಲ್ಲಿ ಸರ್ವಜ್ಞನ ವಚನಗಳಿದ್ದಾವೆ. ಆ ಸರ್ವಜ್ಞನ ವಚನಗಳು ಲೇಖಕರು ಕೂಡ ಅವ್ರ ಬಗ್ಗೆ ನಾವು ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸ್ಬೋದು. ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಸಾಕಷ್ಟು ಪುಸ್ತಕಗಳನ್ನು ಓದ್ಬೋದಾಗಿದೆ. ಇಲ್ಲಿ ಸರ್ವಜ್ಞನ ವಚನಗಳನ್ನು ನೋಡ್ಬೋದು ತಾವು. ಇಲ್ಲಿ ಈ ರೀತಿ ನೋಡಿದಾಗ ನಮಗೆ ಸಾಕಷ್ಟು ಪುಸ್ತಕಗಳು, ಈಗ ನಾನು ರಕ್ಕಸ ತಂಗಡಿಗೆ ಬಗ್ಗೆ ಇದೆ, ಕರ್ನಾಟ ಭಾರತ ಕಥಾಮಂಜರಿ ಪುಸ್ತಕ ಇದೆ. ನಮಗೆ ಬೇಕಾದಂಥ ಪುಸ್ತಕಗಳನ್ನು ತೆಗೆದುಕೊಂಡು ಓದ್ಬೋದು. ಕೆಲವೊಂದು ಖರೀದಿ ಮಾಡಲಿಕ್ಕೆ ಕೂಡ ಸಿಗ್ತವೆ ನಮಗೆ. ಈಗ ರಕ್ಕಸ ತಂಗಡಿಗೆ ನಾನು ಓಪನ್ ಮಾಡ್ತೀನಿ. ಬರೆದ ಲೇಖಕರು ಕೂಡ ಇದ್ದಾರೆ, ಮತ್ತು ಆಡಿಯೋ ಧ್ವನಿ ಮುದ್ರಿತ ಮಾಡಿದಂಥ ಲೇಖಕರು ಕೂಡ ಸಿಗ್ತಾರೆ. ಸ್ವಲ್ಪ ನಿಧಾನಕ್ಕೆ ಓಪನ್ ಆಗುತ್ತೆ. ಇದು ಸ್ವಲ್ಪ ತಾಳ್ಮೆಯಿಂದ ನಾವು ವರ್ತಿಸಬೇಕು.
ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೋದು. ಹೀಗೆ ನಾವು ಬೇರೆ ಬೇರೆ ಪುಸ್ತಕಗಳನ್ನು ಓದ್ಬೋದು ಅಂತ ಹೇಳ್ಬೋದು. ಈಗ ನನ್ನ ಪ್ರೊಫೈಲನ್ನು ತಗೊಂಡ್ರೆ ಈಗಾಗಲೇ ಓದಿರುವಂಥ ಪುಸ್ತಕಗಳು ಅಲ್ಲಿ ನಮಗೆ ಸಿಗ್ತವೆ. ಓಕೆ, ಈಗ ಹೋಮ್ಗೆ ಹೋಗ್ತೀನಿ. ಸ್ವಲ್ಪ ನಿಧಾನಕ್ಕೆ ವರ್ಕ್ ಆಗುತ್ತೆ. ಈಗ ಸರ್ವಜ್ಞನ ವಚನಗಳು ಅಂತಿದೆ, ಅದನ್ನು ಸ್ವಲ್ಪ ನೋಡೋಣ. ಸಾಲದ ಮಗು ಅಂತ ಕುವೆಂಪುರವರ ಕತೆ, ನನ್ನ ದೇವರು ಮತ್ತು ಇತರ ಕಥೆಗಳಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದಂಥ ಕತೆ ಇದು ಸಾಲದ ಮಗು ಅಂತೇಳಿ. ಸಾಲದ ಮಗು ಕಥೆಯನ್ನು ನಾವು ಕೇಳ್ಬೋದು. ಈ ಕಥೆಯನ್ನು ನೋಡಿ, ಇದನ್ನು ನಾನು ಪ್ಲೇ ಮಾಡ್ತೀನಿ. ಅಂದರೆ ಈಗ ಆಡಿಯೋ ಇದರಲ್ಲಿ ರೆಕಾರ್ಡಲ್ಲಿ ಕೇಳಿಸಲ್ಲ, ಅದನ್ನು ಈ ರೀತಿಯ ಕಥೆಗಳನ್ನು ಭಾಳಷ್ಟು ಆಸಕ್ತಿಯುತವಾಗಿ ಅಧ್ಯಯನ ಅವರು ಧ್ವನಿಯನ್ನು ಮುದ್ರಿಸಿದ್ದಾರೆ. ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಪುಸ್ತಕಗಳನ್ನು ನಾವು ಆಡಿಯೋ ರೂಪದಲ್ಲಿ ಕೂಡ ಕೇಳಿ ಆಲಿಸಿ ನಾವು ನಮ್ಮ ಜ್ಞಾನವನ್ನು ವೃದ್ಧಿಸ್ಕೋಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದು ತಮಗೆ ಸಹಾಯ ಆದರೆ ಅಥವಾ ಏನಾದರೂ ಸಹಾಯ ಬೇಕಿದ್ದರೆ ಇಮೇಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.